ಎಲ್ಲ ಭಕ್ತಾದಿಗಳಿಗೂ ವಿನಂತಿ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಶಿವಮೊಗ್ಗದಲ್ಲಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಕೋಟೆ ಮಾರಿಕಾಂಬಾ ದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಸುವರ್ಣ ಮುಖದೊಂದಿಗೆ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ನೂತನವಾಗಿ ಅಮ್ಮನವರಿಗೆ ಬಂಗಾರದ ಮುಖವಾಡವನ್ನು ಮಾಡಿಸಲಾಗಿತ್ತು. ಅದನ್ನು ಹಾಕಿ ಆ ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಸಾವಿರಾರು ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡ್ಕೊಂಡು ದೇವರ ಪೂಜೆಯನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಬಂದು ದೇವಿಯ ದರ್ಶನ ಪಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇದೇ ನಿಮಿತ್ತವಾಗಿ 3ನೇ ಶುಕ್ರವಾರ ಅನ್ನಪೂರ್ಣೇಶ್ವರಿ ಅಲಂಕಾರ, 4ನೇ ಶುಕ್ರವಾರ ಲಲಿತಾ ಪರಮೇಶ್ವರಿ ಅಲಂಕಾರ ಹಾಗೂ 5ನೇ ಶುಕ್ರವಾರಕ್ಕೆ ಸರ್ವಾಭರಣ ಭೂಷಿತ ಅಲಂಕಾರಗಳನ್ನು ಮಾಡ್ತಾ ಇದ್ದೇವೆ. ಜೊತೆಗೆ 5ನೇ ಶುಕ್ರವಾರ ಅಮಾವಾಸ್ಯೆಗೆ ಪ್ರಯುಕ್ತವಾಗಿ 5ನೇ ಶುಕ್ರವಾರ ಉತ್ಸವ ಮೂರ್ತಿಗೆ, ಅಮ್ಮನವರ ಉತ್ಸವ ಮೂರ್ತಿಗೆ ಭಕ್ತಾದಿಗಳಿಂದಲೇ ಹಾಲಿನ ಅಭಿಷೇಕವನ್ನು ಮಾಡಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಬಂದು ದೇವಿಯ ದರ್ಶನ ಭಾಗ್ಯವನ್ನು ಪಡೆದು ದೇವಿ ಕೃಪೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಮಹಾಲಕ್ಷ್ಮಿ ಅಲಂಕಾರ, ಇವತ್ತು ಮಹಾಲಕ್ಷ್ಮಿ ಅಲಂಕಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಡಿರುವಂಥದ್ದು ಮಹಾಲಕ್ಷ್ಮಿ ಅಲಂಕಾರ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರಾವಣ ಮಾಸ ಬಂತು ಅಂದರೆ ಹೆಣ್ಮಕ್ಳಿಗೆ, ಸುಮಂಗಲಿಯರಿಗೆ ಎಲ್ಲಿಲ್ಲ ಸಂಭ್ರಮ. ಹಾಗೆ ಇವತ್ತು ನಮ್ಮ ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷವಾದಂಥ ಅಲಂಕಾರ ಆಗ್ತಾ ಇದೆ. ಪ್ರತಿ ವರ್ಷ ವಿಶೇಷವಾಗಿ ನಡೆಯುತ್ತೆ. ಆದರೆ ಇವತ್ತಿನ ದಿನ ಇನ್ನೂ ವಿಶೇಷ ಅಂದರೆ ಕೋಟೆ ಮಾರಿಕಾಂಬಾ ದೇವಸ್ಥಾನದ ಕಮಿಟಿಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುವರ್ಣ ಮುಕುಟವನ್ನು ಸಮರ್ಪಣೆ ಮಾಡಿದ್ದಾರೆ. ಅದನ್ನು ತುಂಬ ಜನ ನೋಡಿರಲಿಲ್ಲ, ಯಾಕೆಂದರೆ 3 ದಿನಗಳ ಕಾಲ ಮಾತ್ರ ಹಾಕಿದರು. ಇವತ್ತಿನ ದಿನ ಶ್ರಾವಣ ಮಾಸದ ಒಂದು ಸುಸಂದರ್ಭದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ಸ್ವರ್ಣ ಮುಕುಟವನ್ನು ಹಾಕಿದ್ದಾರೆ. ಹಾಗಾಗಿ ಅದನ್ನು ನೋಡಲಿಕ್ಕೆ ತುಂಬ ಜನ ಎಲ್ಲಿಂದನೂ ಬರ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಸ್ಥಾನದ ಆ ತಾಯಿಯ ಅನುಗ್ರಹ ಎಲ್ಲರಿಗೂ, ಸಮಸ್ತ ನಾಡಿನ ಜನತೆಗೆ ಸಿಗಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಹಾಗೆ ವಿಶೇಷವಾಗಿ ಈ ಕಮಿಟಿಯವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀವಿ. ಏಕೆಂದರೆ ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪ್ರಸಾದ ಆಗಿರಬಹುದು, ಪೂಜೆಗೆ ಬೇಕಾದಂತಹ ವ್ಯವಸ್ಥೆ ಆಗಿರಬಹುದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದು ಆ ತಾಯಿಯ ದರ್ಶನವನ್ನು ಪಡೆದು ಅವರ ಆಶೀರ್ವಾದಕ್ಕೆ ಪಾತ್ರರಾಗಿರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.